ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರೆಯಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ. ನಾನು ನಿಮ್ಮ ಇಸ್ಲಾಂ ಸರ್. ಇವತ್ತು ಬಂದಿರುವಂಥದ್ದು ನಾನು ಮೋಸ್ಟ್ ಡಿಫಿಕಲ್ಟ್ ಚಾಪ್ಟರ್ ಇನ್ ಇಂಗ್ಲೀಷ್ ಅಂತ ನೀವು ಅಂದ್ಕೊಂಡಿದ್ದೀರಲ್ವ, ಆ ಒಂದು ಪಾಠವನ್ನು ತೆಗೆದುಕೊಂಡು ಬಂದಿದ್ದೇನೆ. ರೀಸನ್ ಇಷ್ಟೇ ಪ್ರೀತಿಯ ವಿದ್ಯಾರ್ಥಿಗಳೇ, ಏನಕ್ಕೆ ಆ ಪಾಠ ಬಹಳ ಜನ ಓದ್ತಾ ಇಲ್ಲ, ಬಹಳ ಜನ ಡಿಫಿಕಲ್ಟ್ ಅಂತ ಅಂದ್ಕೊಂಡಿದ್ದಾರೆ ಅಂದರೆ, ಆ ಚಾಪ್ಟ್ರು ಸುಮಾರು 14 ಪೇಜ್ ಇದೆ. 14 ಪೇಜಸ್ಸು ಚಾಪ್ಟರ್. ಅದು 14 ಪೇಜಸ್ಗಳ ಉಳ್ಳ ಒಂದು ಪಾಠವಾಗಿದೆ. ಅದು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಇದೆ. ಅದು ನಾವು 1 ಆ್ಯಕ್ಟ್ ಪ್ಲೇ ಅಂತ ಕರಿತೀವಿ. ಅದನ್ನೇನಂತ ಕರಿತೀವಿ? 1 ಆ್ಯಕ್ಟ್ ಪ್ಲೇ ಅಂತ ಕರಿತೀವಿ. ಇದನ್ನು 1 ಆ್ಯಕ್ಟ್ ಪ್ಲೇ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರು. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೂ ಕೂಡ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಚಾಪ್ಟರು. ಏನಕ್ಕೆ ಅಂದರೆ, ಇದೇ ಒಂದು ಪಾಠದಿಂದ ನಿಮಗೆ 6 ಅಂಕದ ಪ್ರಶ್ನೆ ಎಕ್ಸಾಮಲ್ಲಿ ಬರುತ್ತೆ. 6 ಮಾರ್ಕ್ಸ್ ಕ್ವಶನ್ ವಿಲ್ ರೇಸ್ ಫ್ರಮ್ ದಿಸ್ ಚಾಪ್ಟರ್. ಎಲ್ಲದೂ ಕೂಡ ಸಂಪೂರ್ಣವಾಗಿ ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ನನ್ನ ಟೈಟಲಲ್ಲಿ ಹೇಳಿದ ಹಾಗೆ ಅಥವಾ ನನ್ನ ವ್ಯಾಲ್ ಪೇಪರಲ್ಲಿ ನಾನು ನಿಮಗೆ ಬರೆದ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಫಿಕ್ಸ್ ಕ್ವಶನ್ಸ್ ಫಾರ್ ಯುವರ್ ಇಂಗ್ಲೀಷ್ ಎಕ್ಸಾಮ್. ಹೌದಲ್ವಾ? ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಿದ್ದರೆ ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದರೆ, ಪೇಜ್ ನಂಬರ್ 30. ಹೌದಲ್ವಾ ಪ್ರೀತಿಯ ವಿದ್ಯಾರ್ಥಿಗಳೇ? ಈ ಪಾಠ ಸ್ಟಾರ್ಟ್ ಆಗೋದು ಪೇಜ್ ನಂಬರ್ 34ಇಂದ ಹಿಡಿದು ಸುಮಾರು ಪೇಜ್ ನಂಬರ್ 48 ಅಂತ ಹೇಳಿದರೆ 14 ಪೇಜಸ್ ಆಯಿತು. ಇದರ ಮಧ್ಯದಲ್ಲಿ 14 ಸೇರಿಸಿದರೆ ನೀವು ಇದಕ್ಕೆ 48ಗೆ ಹೋಗುತ್ತೆ. ಅಂದರೆ ನೀವೇನಾದರೂ ಕಾಲೇಜಲ್ಲಿ ಬಂಕ್ ಹೊಡೆದಿದ್ದರೆ ಈ ಒಂದು ಪಾಠಕ್ಕೆ, ಅಥವಾ ಆಬ್ಸೆಂಟ್ ಆಗಿದ್ದರೆ, ಅಥವಾ ನೀವು ಆರಾಮಿಲ್ದಂಗೆ ಮನೆಯಲ್ಲಿ ಇದ್ಬಿಟ್ಟು ಈ ಪಾಠಗಳನ್ನೇ ಕೇಳಿಲ್ಲ ಅಂದರೆ, ನೀವೇ ಓದ್ಕೊಂಡು ನಾನೇ ಅರ್ಥ ಮಾಡ್ಕೊತೀನಿ ಅಂದರೆ ನಿಮ್ಮ ಕೈಯಲ್ಲಿ ಅಸಾಧ್ಯ ಅಂತಲೇ ಅಂದ್ಕೊಳ್ಳಿ. ಯಾಕೆಂದರೆ ಇದು ಸ್ವಲ್ಪ ಟ್ವಿಸ್ಟ್ ಇರುವಂತಹ ಪಾಠವಾಗಿದೆ. ಹೇಗೆ ನಮ್ಮ ಕನ್ನಡ ಮೂವಿನಲ್ಲಿ ಉಪೇಂದ್ರರವರು ಮಾಡಿದಂಥ ಮೂವಿಗಳಲ್ಲಿ ಅರ್ಧ ಮೂವಿ ಆದರೂ ಕೂಡ ಇದು ಏನು ಅನ್ನೋದು ಅರ್ಥ ಆಗಿರಲ್ಲ ಕೆಲವೊಮ್ಮೆ. ಅಂತಹ ಪಾಠಗಳಲ್ಲಿ ಇದೊಂದು ಪಾಠ ಆಗಿರುತ್ತೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸರಿಯಾಗಿ ನಾನು ಕೂಡ ನಿಮ್ಮ ತಲೆ ತಿನ್ನದ ಹಾಗೆ ಪಾಠದ ಹೆಸರನ್ನು ಬರೆದುಬಿಟ್ಟು ವಿಡಿಯೋನ ಪ್ರಾರಂಭ ಮಾಡ್ತೀನಿ. ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸ್ಪೆಷಲಿ ಇಂಗ್ಲೀಷ್ ವಿಡಿಯೋಗಳು, ಯಾಕಂದರೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ರೆಡಿ ಮಾಡಿರುವಂಥದ್ದೇ. ನಾವು ಓಪನ್ ಮಾಡಿದ್ದ ಯೂಟ್ಯೂಬ್ ಚಾನಲು ನನ್ನ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಯಾರೂ ಕೂಡ ಫೇಲ್ ಆಗಬಾರ್ದು ಅಂತ. ನಾವು ಇಂಗ್ಲೀಷ್ ಪಾಠ ಮಾಡ್ತೇವೆ, ಹಾಗಾಗಿ ಇಷ್ಟು ಪರ್ಫೆಕ್ಟಾಗಿ ಆ ಪಾಠದ ಬಗ್ಗೆ, ಆ ಒಂದು ಇಂಪಾರ್ಟೆಂಟ್ ಕ್ವಶನ್ಸಿನ ಬಗ್ಗೆ, ಫಿಕ್ಸ್ ಕ್ವಶನ್ಸ್ ಬಗ್ಗೆ ನಾನು ಅಷ್ಟು ಕನ್ಫರ್ಮೇಷನ್ ಆಗಿ ಇದು ಬರುತ್ತಪ್ಪ ಅಂತ ಹೇಳುವಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ? ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ದಯವಿಟ್ಟು ಬಹಳ ನಮ್ಮ ಪ್ರೀತಿ ಯಾರಿಗೆ ಅಂದರೆ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ. ಆದರೆ ನೀವು ಮಾತ್ರ ನಮಗೆ ಪ್ರೀತಿಯನ್ನು ತೋರಿಸ್ತಾ ಇಲ್ಲ. ಯೂನಿಟ್ ಟೆಸ್ಟ್ 1ರಲ್ಲೇ ಗೊತ್ತಾಯಿತು, ವಿ ಆರ್ ಆರ್ಟ್ಸ್ ಅಂತ ಎಲ್ಲರೂ ಕೂಡ ಕಮೆಂಟ್ ಹಾಕಿದ್ರಿ. ಆದರೆ ಕ್ವಶನ್ ಪೇಪರ್ ಮಾತ್ರ ಯಾರೂ ಕಳಿಸ್ಕೊಳ್ಳಿಲ್ಲ. ಇಬ್ಬರು ಬಿಟ್ಟರೆ ಯಾರೂ ಕೂಡ ಕಳಿಸ್ಕೊಳ್ಳಿಲ್ಲ. ಅದು ನಿಮ್ಮ ಪ್ರೀತಿ ಇಲ್ಲೇ ಗೊತ್ತಾಗುತ್ತೆ ಆರ್ಟ್ಸ್ ಡಿಪಾರ್ಟ್ಮೆಂಟಿನ. ಎನಿಹೋ, ಈ ವಿಡಿಯೋ ಆರ್ಟ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ, ಆಯಿತಾ, ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ಈಗಲಾದರೂ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಈಗಾಗಲೇ ನಾವು, ಆಯಿತಾ, 7th ಚಾಪ್ಟರ್ ಇಂಗ್ಲೀಷಿನ 7th ಚಾಪ್ಟರ್ ದಿ ಗಾರ್ಡನರ್ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿದ್ದೇನೆ. ಈಗ ಇವತ್ತು ಮಾಡುತ್ತಿರುವಂಥದ್ದು ಆ ಸನಿ ಮಾರ್ನಿಂಗ್ ಅಂತ ನಿಮಗೆ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ 5th ಚಾಪ್ಟರ್ ಇದೆ. ಚಾಪ್ಟರ್ 5 ಸನಿ ಮಾರ್ನಿಂಗ್ ಅಂತ ಇದೆ. ಯಾರಿಗೆ ಅಂದರೆ ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಇದು ಇಂಗ್ಲೀಷ್ ಆಗಿರುತ್ತೆ. ಇಂಗ್ಲೀಷಿನ 5th ಚಾಪ್ಟರ್ ಸನಿ ಮಾರ್ನಿಂಗ್ 14 ಪೇಜುಗಳ ಒಂದು ಪಾಠವಾಗಿದೆ. ಇದರಲ್ಲಿ ನಾನು ನಿಮಗೆ 3 ಕ್ವಶನ್ಸ್ ಕೊಡ್ತೇನೆ ಸರ್. 2 ಕ್ವಶನ್ ನಿಮ್ಮ ಎಕ್ಸಾಮಲ್ಲಿ ಫಿಕ್ಸ್ ಅಂತ ಅಂದ್ಕೊಳ್ಳಿ. ಜಾಸ್ತಿ ಕೊಡಲ್ಲ ನಾನು. 3 ಪ್ರಶ್ನೆಗಳನ್ನು ಕೊಡ್ತೇನೆ. ಈ 3ರಲ್ಲಿ 2 ಪ್ರಶ್ನೆ ಅಂತೂ ನಿಮ್ಮ ಎಕ್ಸಾಮಿಗೆ ಫಿಕ್ಸ್ ಆಗಿರುತ್ತೆ. ಹಾಗಾಗಿ ಸಮಯನ ವ್ಯರ್ಥ ಮಾಡದ ಹಾಗೆ ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಯಾಕಂದರೆ ಐ ಆಲ್ವೇಸ್ ಗೋ ವಿತ್ ಪ್ರೂಫ್, ಐ ಆಲ್ವೇಸ್ ಗಿವ್ ಕ್ವಶನ್ ವಿತ್ ಆನ್ಸರ್ ಇನ್ ಮೈ ಆಲ್ ವಿಡಿಯೋಸ್. ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರಶ್ನೆ ಜೊತೆಗೆ ಉತ್ತರ ಎಲ್ಲಿದೆ ಅಂತ. ಯಾಕಂದರೆ ಬಹಳ ಜನ ಗೈಡ್ ಇದ್ದೀರ, ಟೆಕ್ಸ್ಟ್ ಬುಕ್ಕನ್ನು ಪರ್ಚೇಸ್ ಮಾಡಿರ್ತೀರ. ಟೆಕ್ಸ್ಟ್ ಬುಕ್ಕಿಗೆ ಇಲ್ಲ ಅಂತ ಹೇಳಿದರೆ ದಯವಿಟ್ಟು ಹೋಗಿ ಒಂದು 70 ರೂಪಾಯಿಗಳನ್ನು ಕೊಟ್ಟು ಒಂದು ಟೆಕ್ಸ್ಟ್ ಬುಕ್ಕನ್ನು ಪರ್ಚೇಸ್ ಮಾಡಿ ಸರ್. ಬನ್ನಿ ಸರ್, ಆ ಸನ್ನಿ ಮಾರ್ನಿಂಗ್ ಅಂತ ಒಂದು ಪಾಠ ಇದೆ, ಸುಂದರವಾದ, ಆಯಿತಾ, ಸ್ಪ್ಯಾನಿಷ್ ಬ್ರದರ್ಸ್ ಬರೆದಿರುವಂಥದ್ದು. ಏನಿಹೋ, ನಮಗೆ ಮೊದಲನೆಯ ಕ್ವಶನ್ ಬಂದುಬಿಟ್ಟು, ಇಲ್ಲಿ ಡೊನಾಲಾರಾ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಹುಡುಗಿ, ಅಜ್ಜಿ ಡೊನಾಲಾರಾ, 70 ವರ್ಷದ ಮುದುಕಿ ಡೊನಾಲಾರಾ. ನೋಡಿ, 70 ವರ್ಷದ ಮುದುಕಿ ಬೈತಾಳೆ ಅಜ್ಜನನ್ನು. ಅದೇ ಪ್ರಶ್ನೆ ನಿಮ್ಮ ಎಕ್ಸಾಮಿಗೆ ಬರುತ್ತೆ.
ಆಯಿತಾ. ಆ ಪ್ರಶ್ನೆಯನ್ನು ಬರೆದು ಬಿಡ್ತೇನೆ. ಆ ಪ್ರಶ್ನೆಯನ್ನೇ ನಿಮ್ಮ ಎದುರಿಗೆ ಈಗ ಬರೀತೇನೆ ನೋಡಿ. ವಾಟ್ ಮೇಕ್ಸ್ ಡೋನಲಾರಾ called Don Gonzalo as an ill-natured man. ಈ ಕ್ವಶನ್ನಿಗೆ ನನ್ನ ವೇಟೇಜು 100% ಸರ್. ವೇಟೇಜ್ ಅಂದರೆ ಅರ್ಥ ಆಯ್ತಲ್ವಾ? ಸಾಧ್ಯತೆ ಎಷ್ಟಿದೆ ನಿಮ್ಮ ಮಿಡ್-ಟರ್ಮ್ ಎಕ್ಸಾಮ್, ನಿಮ್ಮ ಕಾಲೇಜಿನ, ನಿಮ್ಮ ಡಿಸ್ಟಿಕ್ಕಲ್ಲಿ ನಿಮ್ಮ ಮಿಡ್-ಟರ್ಮ್ ಎಕ್ಸಾಮ್ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಬರುವ ಸಾಧ್ಯತೆ ನನ್ನ ಕಡೆಯಿಂದ ಆ್ಯಸ್ ಎ ಇಂಗ್ಲೀಷ್ ಲೆಕ್ಚರರ್ ಆಯಿತಾ, ಇಸ್ಲಾಂ ಸರ್ ನಿಮಗೆ ಕೊಡುವಂಥದ್ದು 100%, ಅಂದರೆ 100ಕ್ಕೆ 100 ಈ ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ ಅಂತ. ಏನು ಕ್ವಶನ್ ಇದು ಅಂತ ಫಸ್ಟು ತಿಳ್ಕೊಳ್ಳೋದಾದರೆ ನಾವು ಕ್ವಶನ್ ಇದು ಏನು ಅಂತ ತಿಳ್ಕೊಳ್ಳೋಣ ಆಯಿತಾ. ನೋಡಿ, ಈಗ ಇಲ್ಲಿ ಡೋನಲಾರಾ ಅಂತ ಒಂದು, ಡಾನ್ ಗಾನ್ಜಲೋ ಅಂತ ಇನ್ನೊಂದು. ಡೋನಲಾರಾ ಅಂದರೆ ಅಜ್ಜಿ, ಶಿ. ಡಾನ್ ಗಾನ್ಜಲೋ ಅಂದರೆ ಅಜ್ಜ, ಹಿ. ಸರಿಯಾಗಿ ಕೇಳ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳೇ. ವಾಟ್ ಮೇಕ್ಸ್ ಡೋನಲಾರಾ ಕಾಲ್ಡ್ ಡಾನ್ ಗಾನ್ಜಲೋ ಆ್ಯಸ್ ಆ್ಯನ್ ಇಲ್-ನೇಚರ್ಡ್ ಮ್ಯಾನ್. ಪ್ರಶ್ನೆ ಅರ್ಥ ಆಗಿಬಿಟ್ರೆ ಸಂಪೂರ್ಣವಾಗಿ ಬರೀತೀರಾ. ಇಲ್ಲಿ ನಾನು ಹೇಳಿದ್ನಲ್ವ, ಸ್ವಲ್ಪ ಓದಬೇಕಾಗತ್ತೆ. ಇದು ಪಾಠ ನಾನು ಹೇಳಿದ್ನಲ್ವ 14 ಪೇಜುಗಳ ಉಳ್ಳ ಪಾಠ. ಇದು ಒಂದೇ ಪೇಜನ್ನು ಓದಿದರೂ ಅರ್ಥ ಆಗಲ್ಲ. ಇದು 14 ಪೇಜಸ್ಸು ಕೂಡ ಓದಲೇಬೇಕಾಗತ್ತೆ. ಆದರೆ ನಿಮಗೆ ಇದು ಉತ್ತರವನ್ನು ತಿಳಿಸ್ಬಿಡ್ತೇನೆ. ವಾಟ್ ಮೇಕ್ಸ್ ಡೋನಲಾರಾ, ಅಜ್ಜಿ ಕಾಲ್ಡ್ ಡಾನ್ ಗಾನ್ಜಲೋ, ಅಜ್ಜನಿಗೆ ಆ್ಯಸ್ ಆ್ಯನ್ ಇಲ್-ನೇಚರ್ಡ್ ಮ್ಯಾನ್ ಅಂತ ಬೈತಾಳೆ ಅಂತ. ಫಾರ್ ವಾಟ್ ರೀಸನ್ ಡೋನಲಾರಾ ಸ್ಕೋಲ್ಡೆಡ್ ಆರ್ ಕಾಲ್ಡ್ ಡಾನ್ ಗಾನ್ಜಲೋ ಆ್ಯಸ್ ಎ ಇಲ್-ನೇಚರ್ಡ್ ಮ್ಯಾನ್ ಅಂತ ಹೇಳಿದರೆ, ಯಾವ ಕಾರಣಗಳಿಂದಾಗಿ ಈ ಅಜ್ಜಿ 70 ವರ್ಷದ ಮುದುಕಿ, 70 ವರ್ಷದ ಮುದುಕನಿಗೆ ಇಬ್ಬರ ನಡುವೆ ಯಾವುದೇ ರೀತಿಯಾದ ಗಂಡ ಹೆಂಡತಿ ಅಲ್ಲ, ಇವರೇ ಬೇರೆ ಆಗಿರ್ತಾರೆ. ಪಾರ್ಕಿಗೆ ಬಂದಂತಹ ವ್ಯಕ್ತಿಗಳು ಇವರು. ನೋಡಿ, ಆನ್ಸರಲ್ಲಿ ಯಾಕೆ ಬೈದ್ಲು, ಯಾಕೆ ಹಾಗೆ ಕರೀತಾಳೆ, ಇಲ್-ನೇಚರ್ ಸಂಪ್ರದಾಯನೇ ಇಲ್ಲದಂಥ ವ್ಯಕ್ತಿ ನೀನು ಅಂತ ಯಾಕೆ ಪದೇ ಪದೇ ಡೋನಲಾರಾ ರಿಜೆಕ್ಟ್ ಮಾಡ್ತಾ ಇರ್ತಾಳೆ. ಇದಕ್ಕೆಲ್ಲ ರೀಸನ್ನು ಒಂದೇ. ಡೋನಲಾರಾ ಪಾರ್ಕಲ್ಲಿ ಕೂತ್ಕೊಂಡಿರ್ತಾಳೆ. ಕ್ವಶನನ್ನು ಅಳಿಸ್ಬಿಡ್ತೇನೆ ಒಂದು, ಯಾಕೆಂದರೆ ಆ ಪಿಕ್ಚರ್ ಪೇಂಟ್ಸ್ 1000 ವರ್ಡ್ಸ್ ಅಂತ ಹೇಳ್ತೀವಿ. ಒಂದು ಪಿಕ್ಚರನ್ನು ಹಾಕಿಬಿಟ್ಟು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತೇನೆ. ಈ ಕ್ವಶನ್ನು ನೆನಪಿರಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ದಿಸ್ ಈಸ್ ಎ ಪಾರ್ಕ್. ಇದು ಒಂದು ದೊಡ್ಡ ಪಾರ್ಕು ಆಯಿತಾ. ಈ ಪಾರ್ಕು ಯಾವ ಪಾರ್ಕು ಅಂತ ಹೇಳಿದರೆ ಪಾರ್ಕ್ ಆಫ್ ಮ್ಯಾಡ್ರಿಡ್ ಅಂತ. ಮ್ಯಾಡ್ರಿಡ್ ನಿಮ್ಮ ಎಕ್ಸಾಮಲ್ಲಿ ಬರುತ್ತೆ, ಯಾವ ಪಾರ್ಕಿಗೆ ಅಜ್ಜಿ ಬರುತ್ತಾಳೆ ಅಂತ. ಈ ಪಾರ್ಕಿಗೆ ಈಗ ಯಾರು ಬಂದಿದ್ದಾರೆ ಅಂತ ಹೇಳಿದರೆ ಆಯಿತಾ, ನಮ್ಮ ಅಜ್ಜಿ ಬಂದು ಕೂತ್ಕೊಂಡಿದ್ದಾಳೆ ಆಯಿತಾ. ಪಾರ್ಕಲ್ಲಿ ಬಂದು ಕೂತ್ಕೊಂಡಾರೀಗ ಅಜ್ಜಿ ಆಯಿತಾ. ಡೋನಲಾರಾ ನೆನಪಿರಲಿ, 70 ಇಯರ್ಸ್ ಓಲ್ಡ್, 70 ವರ್ಷದ ಮುದುಕಿ ಬಂದು ಪಾರ್ಕಲ್ಲಿ ಕೂತ್ಕೊಂಡಿರ್ತಾಳೆ. ಇನ್ನೂ ಅಜ್ಜ ಬಂದಿರಲ್ಲ ಪಾರ್ಕಿಗೆ. ವೈ ಶಿ ಸ್ಕೋಲ್ಡೆಡ್ ಆರ್ ಕಾಲ್ಡ್ ಡಾನ್ ಗಾನ್ಜಲೋ ಆ್ಯಸ್ ಎ ಇಲ್-ನೇಚರ್ಡ್ ಮ್ಯಾನ್ ಅನ್ನೋದು ಪ್ರಶ್ನೆ. ಭಾಳ ಈಸಿ ಇದು. ವೈಲ್ ಶಿ ವಾಸ್ ಫೀಡಿಂಗ್ ಹರ್ ಬೆಡ್ ಕ್ರಮ್ಸ್, ಅಜ್ಜಿ ಪಾರ್ಕಲ್ಲಿ ಕೂತ್ಕೊಂಡ್ಬಿಟ್ಟು ಪಾರಿವಾಳಗಳಿಗೆ ಬೆಡ್ ಕ್ರಮ್ಸ್ಗಳನ್ನು ಹಾಕ್ತಾ ಇರ್ತಾಳೆ. ಇದನ್ನು ನಾವು ಬ್ರೆಡ್ಡಿನ ತುಂಡುಗಳು ಅಂತ ಕರಿತೀವಿ. ಬ್ರೆಡ್ ಕ್ರಮ್ಸ್ಗಳನ್ನು ಫೀಡ್ ಮಾಡ್ತಾ ಇರ್ತಾಳೆ. ತಿನ್ನಿರಿ ಅಂತ ಯಾರಿಗೆ? ಪಿಜನ್ಸ್ಗಳಿಗೆ. ಪಿಜನ್ಸ್ ಅಂದರೆ ಪಾರಿವಾಳಗಳಿಗೆ. ಸೇಮ್ ಟೈಮ್ ಅಜ್ಜ ಎಂಟ್ರಿ ಹೊಡಿತಾನೆ. ಇಮ್ಯಾಜಿನ್, ನಾನೀಗ ಡಾನ್ ಗಾನ್ಜಲೋ 70 ವರ್ಷದ ಮುದುಕ, ನಡಿಲಿಕ್ಕೆ ಆಗ್ತಾ ಇರಲ್ಲ. ಹೀಗೆ ಬರುವ ಸಮಯದಲ್ಲಿ ಹಿ ಡಿಡ್ ನಾಟ್ ಲಿಫ್ಟ್ ಹೀಸ್ ಲೆಗ್ಸ್, 2 ಕಾಲುಗಳನ್ನು ನಡೆಯುವ ಸಮಯದಲ್ಲಿ ಅವನ ಕಾಲಲ್ಲಿ ಏನಾಗುತ್ತೆ ಅಂದರೆ ಧೂಳುಗಳು ಏಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದೇ ರಸ್ತೆ ಅನ್ಕೊಳ್ಳಿ ಈಗ ಆಯಿತಾ. ಇಲ್ಲಿ ಪಾರಿವಾಳಗಳು ತಿಂತಾ ಇದ್ದಾವೆ, ಹಕ್ಕಿಗಳು, ಪಕ್ಷಿಗಳು. ಈಗ ಡಾನ್ ಗಾನ್ಜಲೋ ಆಯಿತಾ, ಡಾನ್ ಗಾನ್ಜಲೋ ಇಲ್ಲಿಂದ ಎಂಟ್ರಿ ಹೊಡಿತಾನೆ ಪಾರ್ಕಿಂದ. ಪಾರ್ಕಿಗೆ ಒಳಗಡೆ ಬಂದಾದ ತಕ್ಷಣ ಏನಾಗುತ್ತೆ? ವಾಟ್ ಹ್ಯಾಪಂಡ್ ಹಿಯರ್ ವೆನ್ ಡಾನ್ ಗಾನ್ಜಲೋ ಎಂಟರ್ ದ ಪಾರ್ಕ್, ಹಿ ಡಿಡ್ ನಾಟ್ ಲಿಫ್ಟ್ ಹಿಸ್ ಲೆಗ್ಸ್, ಬಿಕಾಸ್ ಆಫ್ ದಟ್
ಅದರಿಂದ ಏನಾಯಿತು ಅಂತ ಹೇಳಿದರೆ ದ ಬರ್ಡ್ಸ್ ಸ್ಕೇರ್ಡ್ ಅವೇ, ಈ ಇದ್ದಂತಹ ಪಕ್ಷಿಗಳು ಹೆದರ್ಕೊಂಡ್ಬಿಡ್ತವೆ. ಏನಕ್ಕೆ ಅಂತ ಹೇಳಿದರೆ ಡಾನ್ ಗಾಂಜಲೋ ಸ್ಕೇರ್ಡ್ ಅವೇ ದಿ ಬರ್ಡ್ಸ್, ಅಲ್ಲಿದ್ದಂಥ ಪಕ್ಷಿಗಳನ್ನು ಅವನು ಓಡಿಸ್ಬಿಡ್ತಾನೆ. ಹೈ ಹೈ ಅಂತ ಹೇಳಲ್ಲ ಅವನು, ಬಿಕಾಸ್ ಹೀ ಈಸ್ ಲಿಫ್ಟಿಂಗ್, ಹೌದಲ್ವಾ? ಏನಕ್ಕೆ ಅಂದರೆ ಹೀ ಈಸ್ ಡ್ರ್ಯಾಗಿಂಗ್ ಹಿಸ್ ಲೆಗ್ಸ್, ತನ್ನ ಕಾಲುಗಳನ್ನು ಧೂಳು ಎಬ್ಬಿಸ್ಕೊಂಡು ಹೋಗ್ತಾ ಇದ್ದಾನೆ. ಹೀ ಈಸ್ ಲಿಫ್ಟಿಂಗ್ ಡಸ್ಟ್, ಏನೋ ಒಂದು ರೀಸನ್ ನೋಡಿ, ಹೀ ಈಸ್ ಲಿಫ್ಟಿಂಗ್ ಡಸ್ಟ್, ಹೀ ಸ್ಕೇರ್ಡ್ ಅವೇ ದಿ ಬರ್ಡ್ಸ್, ಹೌದಲ್ವಾ? ಮೊದಲನೇ ರೀಸನ್ ಏನು? ಹೀ ಈಸ್ ಲಿಫ್ಟಿಂಗ್ ದ ಡಸ್ಟನ್ನು ಏಡ್ಸ್ಕೊಂಬರ್ತಾ ಇದ್ದಾನೆ. ನೀವು ಪಾರ್ಕಿಗೆ ಹೋಗೋದೇನಕ್ಕೆ? ಶಾಂತವಾಗಿ ಪ್ರಶಾಂತವಾಗಿ ಕೂತ್ಕೊಂಡು ಒಳ್ಳೆ ಏರನ್ನು ತಗೊಂಡು ಬ್ರೀತ್ ಮಾಡಿ ಸಂತೋಷವಾಗಿ ಬರಬೇಕು ಅಂತ. ಆದರೆ ಇಲ್ಲೇನಾಗುತ್ತೆ ಅಂದರೆ ಡೋನಾಲಾರಾ ವೈಲ್ ಶಿ ವಾಸ್ ಫೀಡಿಂಗ್ ದಿ ಬ್ರೆಡ್ ಕ್ರಮ್ಸ್ ಟು ದಿ ಪಿಜನ್ಸ್, ಡಾನ್ ಗಾಂಜಲೋ ಎಂಟರ್ ದಿ ಪಾರ್ಕ್ ಆಫ್ ಮ್ಯಾಡ್ರಿಡ್ and he started to lift the dust because he reached 70 years old and he scared away the birds. ನೆಕ್ಸ್ಟ್ 2 ರೀಸನ್ ಆಯಿತು, ಹಾಗಾಗಿ ಹಾಗೆಲ್ಲ ಕರಿತಾ ಇರ್ತಾಳೆ. ಇನ್ನೊಂದು ರೀಸನ್ ಏನಂತ ಹೇಳಿದರೆ ಡಾನ್ ಗಾಂಜಲೋ ಹಿ ವಾಸ್ ಸರ್ಚಿಂಗ್ ಆ ಬೆಂಚ್, ಪರ್ಟಿಕ್ಯುಲರ್ ಬೆಂಚ್ ಟು ಹಿಮ್. ಡಾನ್ ಗಾಂಜಲೋ ತನಗೋಸ್ಕರ ಏನು ಮಾಡ್ತಾ ಇರ್ತಾನೆ ಅಂದರೆ ಒಂದು ಬೆಂಚನ್ನು ಹುಡುಕ್ತಾ ಇರ್ತಾನೆ ಕುಳಿತುಕೊಳ್ಳಲು, ಅಂದರೆ ಕೂತ್ಕೊಳ್ಳೋಕ್ಕೆ ತನ್ನ ಅವನಿಗೋಸ್ಕರ ಬೆಂಚನ್ನು ಹುಡುಕ್ತಾನೆ ಅವನಿಗೋಸ್ಕರ. ಆದರೆ ಡಾನ್ ಗಾಂಜಲೋ ಏನು ಮಾಡ್ತಾನೆ ಅಂದರೆ ಈ ಕಡೆ ಹೋಗ್ತಾನೆ, ಹೀಗೆ ಬರ್ತಾನೆ, ಮತ್ತೆ ಹೀಗೆ ಹೋಗ್ತಾ ಇರ್ತಾನೆ, 2-3 ರೌಂಡ್ ಹೊಡಿತಾನೆ. ಆದರೆ ಅವನ ಬೆಂಚು, ಇಮ್ಯಾಜಿನ್ ಯುವರ್ ಸೆಲ್ಫ್, ಆಯಿತಾ, ಇಲ್ಲಿ ಒಂದು ಕಡೆ ಮೂಲೆಯಲ್ಲಿ ಇನ್ನೊಂದು ಬೆಂಚ್ ಇರುತ್ತೆ ಅಂದ್ಕೊಳ್ಳಿ. ಇಲ್ಲಿ 3 ಜನ ವ್ಯಕ್ತಿಗಳು ಕೂತ್ಕೊಂಡಿರ್ತಾರೆ, ಆಯಿತಾ. 3 ಜನ ವ್ಯಕ್ತಿಗಳು, ಪ್ರೀಸ್ಟ್ಗಳು 3 ಜನನೂ ಕೂತ್ಕೊಂಡಿರ್ತಾರೆ. ಈ ಬೆಂಚು ದಿನ ನಮ್ಮ ಡಾನ್ ಗಾಂಜಲೋ ಬಂದು ಪಾರ್ಕಲ್ಲಿ ಕುಳಿತುಕೊಳ್ಳುವ ಬೆಂಚ್ ಆಗಿರುತ್ತೆ. ಸೊ ಡಾನ್ ಗಾಂಜಲೋ ಸ್ಟಾರ್ಟೆಡ್ ಟು ಸೇ ವೆದರ್ ಮೈ ಬೆಂಚ್ ವಾಸ್ ಆಕ್ಯುಪೈಡ್ ಬೈ ಸಮ್ ಒನ್ ಇನ್ ದಟ್ ಪಾರ್ಕ್. ನೋಡಿ, ಡಾನ್ ಗಾಂಜಲೋ ಹೇಳ್ತಾ ಇದ್ದಾನೆ ನನ್ನ ಬೆಂಚು ಅಂತ. ಆ ನನ್ನ ಬೆಂಚು ಅನ್ನೋದು ವರ್ಡು ಅವಳಿಗೆ ಕೇಳಿಸುತ್ತೆ. ಇದು ನಿನ್ನ ಬೆಂಚಲ್ಲ ಕಣಯ್ಯ, ದೀಸ್ ಬೆಂಚಸ್ ಆರ್ ದ ಪಬ್ಲಿಕ್ ಪ್ರಾಪರ್ಟಿ. ಈ ಎಲ್ಲ ಬೆಂಚುಗಳು ಪಬ್ಲಿಕ್ ಪ್ರಾಪರ್ಟಿ, ಯಾರು ಬೇಕಾದ್ರೂ ಕೂತ್ಕೋಬೋದು ಎಲ್ಲಾದರೂ ಅಂತ ಇವಳು ಅನ್ಕೊಂತಾಳೆ. ಇವನು ಎಂಥ ಮನುಷ್ಯ, ನನ್ನ ಬೆಂಚು ಅಂತ ಹೇಳ್ತಾನಲ್ಲ ಅಂತ. ಹಾಗಾಗಿ ಇಲ್ ನೇಚರ್ಡ್ ಮ್ಯಾನ್ ಅಂತ ಕರೀತಾಳೆ. ಒಂದು ಲಿಫ್ಟಿಂಗ್ ದ ಡಸ್ಟ್, ಧೂಳನ್ನು ಹಬ್ಬಿಸ್ತಾ ಇರ್ತಾನೆ. ಇನ್ನೊಂದು ಬರ್ಡ್ಸ್ಗಳನ್ನು ಹೆದರಿಸಿ ಓಡಿಸಿರ್ತಾನೆ. ಹಾಗಾಗಿ ಈ ಅಜ್ಜಿ ಈ 70 ವರ್ಷದ ಮುದುಕನಿಗೆ ಇವರ ಇಲ್ ನೇಚರ್ಡ್ ಮ್ಯಾನ್ ಅಂತ ಕರೀತಾ ಇರ್ತಾಳೆ. ಆಮೇಲೆ ಪದೇ ಏನು ಮಾಡ್ತಾ ಇರ್ತಾನೆ ಅಂದರೆ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾನೆ, ಯಾವುದಾದ್ರೂ ಬೆಂಚ್ ಖಾಲಿ ಇದೆಯಾ, ನಾನು ಕೂತ್ಕೋಬೇಕು ಅಂತ. ಸೊ ವಾಟ್ ಹ್ಯಾಪನ್ಡ್ ಹಿಯರ್, ಬೈ ಸೀಯಿಂಗ್ ಹಿಸ್ ಆ್ಯಕ್ಟಿವಿಟೀಸ್ ಡೋನಾಲರಿಗೆ ಬಹಳ ಬೇಜಾರು ಅನಿಸುತ್ತೆ. ಇದು ಯಾವುದು ಮುದ್ಕ ಇದು ಅಂತ ಹೇಳಿ ಬೈತಾ ಇರ್ತಾಳೆ. ಹಾಗಾಗಿ ಒಂದು ಡೈಲಾಗನ್ನು ಹೊಡಿತಾಳೆ. ಏನಂತ ಹೇಳಿದರೆ ಹಿ ಕಾಂಟ್ ಲಿಫ್ಟ್, ಆಯಿತಾ, ಇದು ಎತ್ತಿನ ಗಾಡಿ ಇದ್ದ ಹಾಗೆ ಅಂತ. ಎತ್ತಿನ ಗಾಡಿ ಏನು ಮಾಡುತ್ತೆ ಅಂದರೆ ಧೂಳು ಎಬ್ಬಿಸ್ಕೊಂಡು ಹೋಗ್ತಾ ಇರುತ್ತಲ್ವ, ಬುಲಕ್ ಕಾರ್ಟ್ ಅಂತ ಕರಿತೀವಿ. ಇದು ಎತ್ತಿನ ಗಾಡಿ ಇದ್ದ ಹಾಗೆ, ಇವನು ಸ್ಟ್ರಾಂಗ್ ಪರ್ಸನ್ ಅಲ್ಲ, ಅವಳಿಗೆ ಇಷ್ಟ ಆಗಲ್ಲ ಅವನ ಮೇಲೆ, ಆಯಿತಾ. ಇವೆಲ್ಲ ಕಾರಣಗಳಿಂದಾಗಿ, ಆಯಿತಾ. ಇನ್ನೊಂದು ಏನು ಅಂತ ಹೇಳಿದರೆ ಪದೇ ಈ ಬೆಂಚು ನನ್ನದು ಅಂತ ಹೇಳ್ತಾ ಇರ್ತಾನೆ. ಹಾಗಾಗಿ ಇವಳಿಗೆ ಇರಿಟೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಅಟ್ ಲಾಸ್ಟ್ ವಾಟ್ ಹ್ಯಾಪನ್ಡ್ ಹಿಯರ್, ಕೊನೆಯದಾಗಿ ಡಾನ್ ಗಾಂಜಲೋಗೆ ಎಲ್ಲೂ ಕೂಡ ಬೆಂಚ್ ಸಿಗಲ್ಲ. ನಂತರದಲ್ಲಿ ಬಂದು ಏನು ಮಾಡ್ತಾನೆ ಅಂತ ಹೇಳಿದರೆ ಡಾನ್ ಗಾಂಜಲೋ ಇವಳ ಪಕ್ಕದಲ್ಲಿಯೇ ಬಂದು ಕೂತ್ಕೊಂತಾನೆ. ಕೂತ್ಕೊಂಡಾಗ ಅವಳಿಗೆ ಇನ್ನೂ ಬೇಜಾರಾಗುತ್ತೆ, ಹೌದಲ್ವಾ. ಯು ಕುಡ್ ಹ್ಯಾವ್ ಆಸ್ಕ್ ಮೈ ಪರ್ಮಿಷನ್ ಬಿಫೋರ್ ಯು ಸಿಟ್. ನೋಡಿ, ನನ್ನ ಪಕ್ಕದಲ್ಲಿ ಕೂತ್ಕೊಂತಿದೆ ಅಂದರೆ ನನ್ನ ಪರ್ಮಿಷನ್ ತಗೊಂಡು ನೀನು ಕೂತ್ಕೋಬೇಕಿತ್ತು ಅಂತ ಅವಳಿಗೆ ಬೇಜಾರಾಗುತ್ತೆ. ಹಾಗಾಗಿ ಇವೆಲ್ಲ ಕಾರಣಗಳಿಂದಾಗಿ ಡೋನಾಲಾರಾ ಡಾನ್ ಗಾಂಜಲೋಗೆ ಯು ಆರ್ ಆ್ಯನ್ ಇಲ್ ನೇಚರ್ಡ್ ಮ್ಯಾನ್ ಅಂತ ಬೈತಾಳೆ. ನನಗೆ ಸಾಕು ಅಂತ ಅನಿಸುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ವಿಡಿಯೋ ಬಹಳ ಲೆಂತಿ ಆಗಿಬಿಡುತ್ತೆ. ಇನ್ನೂ 2 ಕ್ವಶನ್ಸ್ಗಳಿವೆ, ಅದನ್ನು ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ದಯವಿಟ್ಟು ಮುಂದಿನ ಕ್ವಶನ್ಸ್ಗಳು ಇದೇ ಪಾಠದಿಂದ ಇನ್ನೂ 2 ಪ್ರಶ್ನೆಗಳು ಅಂತ ಹೇಳಿದೆ, ಅದು ಬೇಕಾದವರು ದಯವಿಟ್ಟು ಆಯಿತಾ, ಟೆಕ್ಸ್ಟ್ ಬುಕ್ಕಲ್ಲೇ ಆನ್ಸರ್ ಇದೆ, ಅದನ್ನು ತೋರಿಸ್ಕೊಡ್ತೇನೆ. ಬೇಕಾದವರು ಕಮೆಂಟ್ಸ್ಗಳಲ್ಲಿ ಬೇಕಿದ್ದರೆ, ಯಾಕಂದರೆ ಯು ಆರ್ ವೆರಿ ಎಕ್ಸ್ಪರ್ಟ್. ಭಾಳ ಜನ ಗೊತ್ತಾಗ್ತಾ ಇದೆ, ಸಾವಿರಾರು ಜನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, 1K 2K ಹೋಗ್ತಾ ಇದೆ. ಆದರೆ ಕಮೆಂಟ್ಸ್ ಬರಿತಾ ಇರೋರು ಕೇವಲ 100 ಜನ, ಕಮೆಂಟ್ಸ್ ಬರ್ತಾ ಇರೋರು 200 ಜನ. ದೋಸ್ ಆರ್ ಮೈ ವೆಲ್ ವಿಷರ್ಸ್, ಐ ನೋ ವೆರಿ ವೆಲ್. ನನಗೆ ಬೇಕಾಗಿರುವಂಥದ್ದು ನಿಮ್ಮಿಂದ ಸರ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರೋ ಅವರಿಂದನೂ ಕೂಡ ನನಗೆ ಕಮೆಂಟ್ಸ್ ಬೇಕು, ಅವರಿಂದನೂ ಕೂಡ ಒಂದು ಲೈಕ್ ಬಟನ್ನು ಪ್ರೆಸ್ಸನ್ನು ಮಾಡಿ ಅಂತ ರಿಕ್ವೆಸ್ಟು. ಹಾಗೂ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಕ್ಸಾಮ್ಗಿಂತ ಮುಂಚೆ ಶೇರ್ ಮಾಡಿ ಅಂತ ಒಂದು ರಿಕ್ವೆಸ್ಟನ್ನು ಮಾಡ್ಕೊತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದಯವಿಟ್ಟು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆದ ತಕ್ಷಣ ನಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಆಫ್ ಮಾಡ್ತಾ ಇದ್ದೇನೆ. ಶುಭೋದಯಗಳು.